ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ, ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಜೊತೆಗೆ ಈ ವರ್ಷ ಬಂದಿರೋಂಥ ವೈಕುಂಠ ಏಕಾದಶಿ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದೆ. ಯಾಕಂದರೆ ಕೆಲವೊಬ್ಬರು ಒಂದು ಡೇಟಲ್ಲಿ ಏಕಾದಶಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಹಾಗೆ ಇನ್ನು ಕೆಲವರು ಇನ್ನೊಂದು ಡೇಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ದಿನ ಮಾಡಿದ್ರೆ ತುಂಬಾ ಸೂಕ್ತ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ಅಂದರೆ ಅದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ. ಯಾರು ಈ ವೈಕುಂಠ ಏಕಾದಶಿ ದಿವಸ ಉಪವಾಸವನ್ನು ಇದ್ದು ವೈಕುಂಠ ದ್ವಾರದ ಮುಖಾಂತರ ದೇವರ ದರ್ಶನವನ್ನು ಮಾಡ್ತಾರೋ ಅಂಥವರ ಪಾಪಗಳೆಲ್ಲವೂ ಕೂಡ ಕಳೆದು ಮೋಕ್ಷವನ್ನು ಪಡಿಬೋದು ಅಂತ ಹೇಳ್ತಾರೆ. ಇನ್ನು ಈ ವರ್ಷ ವೈಕುಂಠ ಏಕಾದಶಿ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ದಿನದಂದು ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತೆ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಬಂದಿದೆ. ಇನ್ನು ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ವೈಕುಂಠ ಏಕಾದಶಿಯನ್ನು ಈ ವರ್ಷ ಡಿಸೆಂಬರ್ 31ನೇ ತಾರೀಕು ಬಂದಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಗೊಂದಲ ಆಗಿದೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಅಂತಂದರೆ ಏಕಾದಶಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇವಾಗ ಏಕಾದಶಿ ತಿಥಿ ಯಾವಾಗ ಆರಂಭವಾಗುತ್ತೆ ಹಾಗೆ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ 30ನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ 7:50 ಏಕಾದಶಿ ತಿಥಿ ಆರಂಭವಾಗಿ ಡಿಸೆಂಬರ್ 31ನೇ ತಾರೀಕು ಬುಧವಾರದ ದಿವಸ ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತೆ ಏಕಾದಶಿ ತಿಥಿ. ಯಾವಾಗಲೂ ಅಷ್ಟೇ ಯಾವುದಾದ್ರೂ ವ್ರತ ಅಥವಾ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ತಿಥಿಯನ್ನು ಸರಿಯಾಗಿ ನೋಡಿಕೊಂಡ್ರೆ ಯಾವ ದಿನ ಮಾಡಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲ ಪೂಜೆ ಆಗಲಿ ವ್ರತ ಆಗಲಿ ಯಾವ ಸಮಯದಲ್ಲಿ ಅಂದರೆ ಯಾವ ದಿನದಲ್ಲಿ ಸೂರ್ಯ ಉದಯ ಆಗುವಂಥ ತಿಥಿ ಬಂದಿರುತ್ತೋ ಅಂತಹ ದಿನವೇ ಯಾವುದೇ ವ್ರತ ಹಾಗೆ ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತ ಅಂತ ಹೇಳ್ತಾರೆ. ಕೆಲವೊಂದು ದಿನಗಳನ್ನು ಬಿಟ್ಟು ಅಂದರೆ ಸಂಕಷ್ಟಾರ ಚತುರ್ಥಿಯಲ್ಲಿ ನಾವು ಚಂದ್ರ ಉದಯ ಆಗುವಂಥ ತಿಥಿಯನ್ನು ಪರಿಗಣನೆಗೆ ತಗೋತೀವಿ. ಆದರೆ ಬೇರೆ ಎಲ್ಲ ವ್ರತಗಳಲ್ಲಿ ನಾವು ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಅವತ್ತಿನ ದಿವಸ ವ್ರತ ಅಥವಾ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ನಮಗೆ ನೋಡೋದಾದರೆ ಡಿಸೆಂಬರ್ 30ನೇ ತಾರೀಕು ಹಾಗೆ 31ನೇ ತಾರೀಕು 2 ದಿನಗಳಲ್ಲಿ ಗೊಂದಲ ಇದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿ ಏನಿದೆ ಅದು 30ನೇ ತಾರೀಕೆ ಇದೆ. ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿನೂ ಕೂಡ 30ನೇ ತಾರೀಕೆ ಇದೆ. ಡಿಸೆಂಬರ್ 31ನೇ ತಾರೀಕು 5 ಗಂಟೆ ಅಷ್ಟರಲ್ಲಿ ಏಕಾದಶಿ ಮುಗ್ದೋಗುತ್ತೆ. ಹಾಗಾಗಿ ಏಕಾದಶಿ ವ್ರತವನ್ನು ಮಾಡಬೇಕು ಅಂದ್ಕೊಂಡ್ರವರು ಅಥವಾ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡ್ರವರು ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ದಿವಸ ಮಾಡಿದ್ರೇ ತುಂಬಾ ಶ್ರೇಷ್ಠ. ಹಾಗಂತ 31ನೇ ತಾರೀಕು ಮಾಡಲೇಬಾರ್ದು ಅಂತ ಏನೂ ಇಲ್ಲ. 31ನೇ ತಾರೀಕು ಕೂಡ ನೀವು ಪೂಜೆಯನ್ನು ಮಾಡ್ಬೋದು, ವ್ರತವನ್ನು ಮಾಡ್ಬೋದು. ಇನ್ನು ಉಪವಾಸವನ್ನು ನೀವು ಯಾವತ್ತು ಆರಂಭ ಮಾಡಬೇಕು ಅಂತಂದರೆ ಡಿಸೆಂಬರ್ 30ನೇ ತಾರೀಕೆ ನೀವು ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಆರಂಭ ಮಾಡಬೇಕಾಗತ್ತೆ. ಯಾವ ರೀತಿಯಾದಂಥ ಉಪವಾಸವನ್ನು ನೀವು ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಇನ್ನು ಏಕಾದಶಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನೀವು 30ನೇ ತಾರೀಕು ಮಾಡ್ತೀರಾ ಅಂತಂದರೆ ರಾಹುಕಾಲ ಬಿಟ್ಟು ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಸಂಜೆ ಆದರೂ ಪೂಜೆ ಮಾಡ್ಬೋದು ಅಥವಾ ಬೆಳಗ್ಗೆ ಆದರೂ ಪೂಜೆ ಮಾಡ್ಬೋದು. ಇನ್ನು ಡಿಸೆಂಬರ್ 31ನೇ ತಾರೀಕು ಬುಧವಾರದ ದಿವಸ ಪೂಜೆ ಮಾಡ್ತೀರಾ ಅಂತನೋರು ಬ್ರಾಹ್ಮಿ ಮುಹೂರ್ತ 5 ಗಂಟೆ ಒಳಗಡೆನೇ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ 5 ಗಂಟೆ ಮೇಲೆ ಏಕಾದಶಿ ತಿಥಿ ಮುಗ್ದೋಗುತ್ತೆ. ಹಾಗಾಗಿ ತುಂಬಾ ಶ್ರೇಷ್ಠವಾದಂತಹ ದಿವಸ ಈ ವೈಕುಂಠ ಏಕಾದಶಿ. ಪ್ರತಿಯೊಬ್ಬರೂ ಕೂಡ ಯಾವ ಏಕಾದಶಿಯನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಈ ವೈಕುಂಠ ಏಕಾದಶಿಯನ್ನು ತಪ್ಪದೇ ಮಾಡಿ 7 ಜನ್ಮದ ಪುಣ್ಯಗಳನ್ನ ನೀವು ಸಂಪಾದನೆ ಮಾಡ್ಬೋದು ಈ ವೈಕುಂಠ ಏಕಾದಶಿಯನ್ನು ಮಾಡೋದ್ರಿಂದ. ಇನ್ನು ಸರಳವಾಗಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ಲ, ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.